ಕರ್ನಾಟಕ ವಿಧಾನಸಭೆಯನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಬೇಕಂತೇಳಿ ಭಾಳಷ್ಟು 2 ವರ್ಷ ನಾವು ಚರ್ಚೆ ನಡೀತಾ ಇದ್ದೆವು. ಯಾಕೆ ನಾವೊಂದು ಸಿಲಿಕಾನ್ ವ್ಯಾಲಿಯ ಸಿಟಿ ಅಂತ ನಾವು ಕ್ಷೇತ್ರದಲ್ಲಿದ್ದೇವೆ, IT ಗೆ ಸಂಬಂಧಪಟ್ಟ ಹಾಗೆ. ಮತ್ತು ವಿಧಾನಸಭೆಯಲ್ಲೇ ಬಹುಶಃ ನಾವು ಸಂಪೂರ್ಣವಾಗಿ ಪೇಪರ್ಲೆಸ್ ವಿಧಾನಸಭೆ ಮಾಡಬೇಕಂತ ಆ ಇಚ್ಛೆ ಕೂಡಿದ್ದು, ಅದು ನಾವು ಈ ದೇಶದ 4-5 ಕಡೆ ಹೋಗಿ ಯಾವುದು ಬೆಸ್ಟ್ ಅಂತ ಕೂಡ ನಾವು ಆಲೋಚನೆ ಮಾಡಿದ್ದೆವು. ಅದು ನೇವ ಬೇಕಾ ಈ ವಿಧಾನ ಬೇಕಾ ಅಂತೇಳಿ. ನೇವ ಅಂದರೆ ನ್ಯಾಷನಲ್ ಈ ವಿಧಾನ ಯೋಜನೆ, ಕಾರ್ಯ ನಾವೇ ಒಂದು ಅದಕ್ಕೆ ಅಪ್ಲಿಕೇಶನ್ ತಯಾರು ಮಾಡೋದು ಅಂತ ಹೇಳಿಕೊಂಡು 2 ಪ್ರಪೋಸಲನ್ನು ಕೂಡ ನಾವು ಒಂದು ಡೀಟೇಲ್ ಆಗಿ ಅದರ ವರದಿ ನಾವು ಸರ್ಕಾರಕ್ಕೆ ಸಲ್ಲಿಸಿದೆವು. ನೇರವಾಗಿ ನಾವೇ ಅಪ್ಲಿಕೇಶನ್ಸ್ ಹಾಕೋದಾದರೆ ಇದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ದಿಸ್ ಈಸ್ ಅ ಕಾಸ್ಟ್. ನೇವದಲ್ಲಿ ಯಾವುದಾದ್ರೆ ಇದು ಅಡ್ವಾಂಟೇಜ್, ಇದು ಡಿಸ್ಅಡ್ವಾಂಟೇಜ್ ಮತ್ತು ಇದು ಕಾಸ್ಟ್. ಮತ್ತು ಇದರಲ್ಲಿ ನೇವದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ 60% ಕೊಡ್ತದೆ. ಕಂಡೀಷನ್ ಅಂತೇಳಿದರೆ ಅವ್ರದ್ದು ಅಪ್ಲಿಕೇಶನ್ ನಾವು ಸೇಮ್ ಅಪ್ಲಿಕೇಶನ್ಸ್ ಹೋಗಬೇಕು. ಆದ ಕಾರಣ ಕಳೆದ ಬಜೆಟ್ ಆದ ತಕ್ಷಣವೇ ನ್ಯಾಷನಲ್ ಈ ವಿಧಾನಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಈ ಒಂದು ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಸರ್ಕಾರ ಲಿಜಿಸ್ಲೇಚರ್, ಅದು ನಮ್ಮ ವಿಧಾನಮಂಡಲದಲ್ಲಿ ಲಿಜಿಸ್ಲೇಚರ್ ಒಂದು MOU ಸೈನ್ ಮಾಡಿದ್ದೀವಿ ಇವತ್ತು. ಬಹುಶಃ ಲಿಜಿಸ್ಲೇಚರ್ಗೆ ಸಂಬಂಧಪಟ್ಟ ಶಾಸಕರ ಮತ್ತು ಶಾಸಕ ಬಂದ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಬೆಲ್ಗಾಂ ಎರಡನ್ನೂ ಸೇರಿಸಿ ಸುಮಾರು 78 ಕೋಟಿ ರೂಪಾಯಿಯ ಯೋಜನೆ ಇದು ಆಗಿದೆ. ವಿಧಾನ ಪರಿಷತ್ ಇದು ಬೆಂಗಳೂರು ಮತ್ತು ಬೆಲ್ಗಾಂ ಸೇರಿಸಿ 52 ಕೋಟಿ ರೂಪಾಯಿಗೆ ಇವತ್ತು ಅದನ್ನು ಅಂದಾಜು DPR ಇವತ್ತು ಮಾಡಲಾಗಿದೆ. ಈಗಾಗಲೇ MOU ಇವತ್ತು ಸೈನ್ ಆಗಿದೆ. ಕೇಂದ್ರದ ನ್ಯಾಷನಲ್ ಈ ವಿಧಾನ್ ಯೋಜನೆಯ ಒಂದು ಸಂಸ್ಥೆ ಇದ್ದಾರೆ, ಸತ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಒಂದು ಮಾಡಲಾಗುವುದು. ಅವ್ರ ಸೂಪರ್ವಿಷನ್ನಲ್ಲಿ ಕೆಲಸ ಇವತ್ತು ನಡೀತದೆ. ಮುಂದಿನ 6 ತಿಂಗಳೊಳಗಡೆ ವಿಧಾನಮಂಡಲವನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಲಾಗುವುದು. ಪೇಪರ್ಲೆಸ್ ಇವತ್ತು ಕಾಗದರಹಿತವಾದ ಲಿಜಿಸ್ಲೇಚರ್ನ ಮಾಡೋ ಕಾರಣ ನಮಗೆ ಅದು ಏನು ಇವತ್ತು ನಾವು ಖರ್ಚು ಮಾಡ್ತೇವೆ ಅದು ಒಂದೇ ವರ್ಷ ನಮಗೆ ಉಳಿತಾಯ ಆಗುವಂಥ ಕೆಲಸ ಕೂಡ ಆಗ್ತದೆ. 1-2 ವರ್ಷದಲ್ಲಿ ಒಂದು ಪ್ರಿಂಟಿಂಗ್, ಪೇಪರ್, ಲಾಜಿಸ್ಟಿಕ್ಸ್ ಅದನ್ನೋಗಿ ಮುಟ್ಟಿಸುವಂಥದ್ದು ಇದೆಲ್ಲ ಕೂಡ ಯಾಕೆಂತ ಹೇಳಿದರೆ ಎಲ್ಲ ಸಂದರ್ಭದಲ್ಲಿ ಕೂಡ ಏನಾದರೂ ಸೆಷನ್ ಟೈಮಲ್ಲಿ ಕೂಡ ಏನಾದರೂ ಒಂದು ಎಜೆಂಡ್ ಆಗಬೇಕಾದ್ರೆ ಇವತ್ತು ಸೆಷನ್ ಆದ ನಂತರ ಎಜೆಂಡ್ ಮುಗಿಸೋದು. ಎಜೆಂಡ್ ಆದ ನಂತರ ನಾವು ಕೂತ್ಕೊಂಡು ನಾಳೆ ಯಾವುದಿಲ್ಲ ಎಜೆಂಡ್ ತಗೊಳ್ಬೇಕು, ಏನು ಬಿಲ್ ಇದೆಯಾ ಅಥವಾ ಏನೋ ಕ್ವಶನ್ಸ್ ಇದೆ ಅಂತ ತಗೊಂಡು ಅದನ್ನು ಮಾಡಿದ ನಂತರ ಯಾರೆಲ್ಲ ಇವತ್ತು ಶಾಸಕರು ಇರ್ತಾರ ಅವರು ಹೋಟೆಲಲ್ಲಿ ಅವರ ಆಫೀಸಿಗೆ ಅಥವಾ LHಗೆ ಹೋಗಿ ಅದನ್ನು ಪ್ರತಿಯೊಬ್ಬರಿಗೆ ಅದನ್ನು ಮುಟ್ಟಿಸಬೇಕು. ಸೊ ನಮಗೆ ಅದನ್ನು ತಗೊಂಡು ಹೋಗೊಂದು ಬರೋದು ಲಾಜಿಸ್ಟಿಕ್ಸ್ ಇದೆಲ್ಲ ಕೂಡ ಸೇರಿದಾಗ ಕೆಲವೇ ವರ್ಷಗಳಲ್ಲಿ ನಾವೇನು ಖರ್ಚು ಮಾಡ್ತೇವೆ ಅದು ನಮಗೆ ಉಳಿತಾಯ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಮತ್ತು ಜನರಿಗೆ ಕೂಡ ಭಾಳ ಈಸಿ ಕೂಡ ಇವತ್ತು ಆಗುವಂಥದ್ದು. ಮತ್ತು ನಾವು ಅಟೆಂಡೆನ್ಸ್ ಸಿಸ್ಟಮ್ ಕೂಡ ನಾವು ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇವೆ. ಹಿಂದೆ ಬಹುಶಃ ನಾವು ಹೊರಗೆ ಪುಸ್ತಕ ಸೈನ್ ಹಾಕಿ ಒಳಗಡೆ ಬರುವಂಥದ್ದು ನಮ್ಮ ವಿಧಾನಸಭೆ ಹೊರಗಡೆ. ಈಗ ಅವರಿಗೆ ನಾವು ಅದನ್ನು ಡಿಜಿಟಲೈಸ್ ಮಾಡಲಿಕ್ಕೆ ಅದು ಅವ್ರ ಮೊಬೈಲಲ್ಲಿ ಕೂಡ ನನ್ನ ಅಟೆಂಡೆನ್ಸ್ ಆಗ್ಬೋದು. ಚೇರಲ್ಲಿ ಕೂತ್ಕೊಂಡಲ್ಲಿ ಹಾಕಿದರೆ ಮಾತ್ರ ಅದು ಎಂಟ್ರ್ ಆಗ್ತದೆ. ವಿಧಾನಸಭೆ ಒಳಗಡೆ ಹೋಗಿ ಆ ಚೇರಲ್ಲಿ ಅವನು ಕೂತ್ಕೊಳ್ಬೇಕು. ಆ ಜಾಗಕ್ಕೆ ಹೋಗಿ ಅದನ್ನು ಯಾವುದು ಮೊಬೈಲ್ ಇದಲ್ಲ. ನಾನು ಬಂದನು ಯಾಕೆಂದರೆ ಮುಂಚೆ ಅದಕ್ಕೆ ಜಾಮರ್ ಹಾಕಿ ಬಂದ್ ಮಾಡಿದರು. ನಾವು ಈಗ ಡಿಜಿಟಲೈಸೇಷನ್ ಹೋಗುವಾಗ ಮತ್ತು ನಾವು ಇದನ್ನು IT ಆಗಿ ಫ್ರೆಂಡ್ಲಿ ಮಾಡುವ ಸಂದರ್ಭದಲ್ಲಿ ಅವ್ರ ಮೊಬೈಲ್ ತರಬೇಕು, ಅವ್ರಿಗೆ ಅದು ಅಭ್ಯಾಸ ಆಗಬೇಕು. ಒಮ್ಮೆಗೆ ಆಗೋದಿಲ್ಲ. ಅದನ್ನು ಇಮೇಲ್ ನೋಡಲಿಕ್ಕೆ ಅಥವಾ ಅದನ್ನು ನೆಟ್ಟಲ್ಲಿ ಹೋಗಲಿಕ್ಕೆ ದೇ ಶುಡ್ ಫೀಲ್ ಈಸಿ. ಅವ್ರಿಗೊಂದು ಈಸಿಯಾಗಿ ಮಾಡಬೇಕಂತೇಳಿ ನಾವು ಈಗಾಗಲೇ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಭಾಳಷ್ಟು ಯಂಗ್ಸ್ಟರ್ಸ್ ಈಗ ಅದನ್ನೇ ಇವತ್ತು iPad ಮತ್ತು ಮೊಬೈಲ್ ಯೂಸ್ ಮಾಡಿಕೊಂಡೇ ಕೆಲವು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ದೆಲ್ ಬಿ ಯೂಸ್ಡ್. ಇವತ್ತು ನಾಲೆಜ್ ಆಗೇ ಇರ್ತದೆ. ಆಗುವಾಗ ನಾವು ಅದನ್ನು ಈಗ ದೂರ ಇಟ್ಟರೆ ದೆಲ್ ಬಿ ನ್ಯೂ ಟು ದಿ ಸಬ್ಜೆಕ್ಟ್. ಅವ್ರಿಗೆ ಮತ್ತೆ ಅದನ್ನು ಕಲೀಲಿಕ್ಕೆ ಮತ್ತೆ ಸಮಯ ಬೇಕು. ಅದರಲ್ಲಿ ಬರ್ತದೆ. ಸಪ್ರೇಟ್ ಒಂದು ಮೊಬೈಲ್ ಕೂಡ ನಾವು ಮಾಡಬೇಕಂತ ಹೇಳಿದ್ದೇವೆ. ದೆನ್ ವಿಲ್ ಹ್ಯಾವ್ ಒನ್ ಕಿಯಾಸ್ಕ್ ಇನ್ಸೈಡ್ ದಿ ಎವ್ರಿ ಫ್ಲೋರ್ ಆಫ್ ದಿ ವಿಧಾನಸೌಧ. ಅದೇನಂತ ಹೇಳಿದರೆ ಯಾರು ಜನಸಾಮಾನ್ಯರು ಬಂದರೆ ಯಾವ ರೂಮ್, ಯಾವ ಫ್ಲೋರಲ್ಲಿ ಯಾವ ಆಫೀಸು, ಯಾವ ಮಿನಿಸ್ಟ್ರು, ಯಾವ ರೂಮ್ ಅಂತೇಳಿ ಕೂಡ ಗೊತ್ತಿಲ್ಲ. ಇಲ್ಲಿ ಕೇಳಬೇಕು, ಸರಿಯಾಗಿ ಉತ್ತರ ಸರಿಯಾಗಿ ಕೊಡ್ತಾರೆ. ಇಲ್ಲ ಒಮ್ಮೆ 3ನೇ ಫ್ಲೋರ್, ಒಮ್ಮೆ 2ನೇ ಫ್ಲೋರ್, ಒಂದು ಆ ಕಡೆ ಈ ಕಡೆ. ಸೊ ಆ ಕಿಯಾಸ್ಕಲ್ಲಿ ಭಾಳ ಸ್ಪಷ್ಟವಾಗಿರ್ತದೆ ಎಂಟೈರ್ ವಿಧಾನಸೌಧ ಒಳಗಡೆ ಯಾವ್ಯಾವ ಪ್ಲೇಸ್ ಎಲ್ಲಿ ಅಂತೇಳಿ. ಸೊ ಅದು ಫ್ಲೋರ್ ವೈಸ್ ಕಿಯಾಸ್ಕ್, ಒಂದೊಂದು ಫ್ಲೋರ್ 2 ಕಿಯಾಸ್ಕ್ ಆಗ್ತವೆ. ಅದ್ರಲ್ಲಿ ಮತ್ತು ಮಾಹಿತಿ ಎಂಟೇ ವಿಧಾನಸೌಧ ಇರ್ತದೆ.
ಆ್ಯಕ್ಚುಲಿ ವಿ ವಾಂಟ್ ಟು ಮೇಕ್ ಎ ಮೊಬೈಲ್ ಆ್ಯಪ್. ಮತ್ತು ಚರ್ಚೆ ಮಾಡುವಾಗ ಮತ್ತು ಸೆಕ್ಯೂರಿಟಿ ಪ್ರಾಬ್ಲಮ್, ನಲ್ಲಿ ಸರ್ವರಿಗೆ ಕೂಡ ನೇರವಾಗಿ ಮಾಹಿತಿ ಸಿಗ್ತದೆ. ಅದಕ್ಕಾಗಿ ಬಹುಶಃ ನಾವಲ್ಲಿ ಕ್ಯಾಸ್ಕ್ ಆಗುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ಯಾವುದು ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ. ಇದೆಲ್ಲ ಒಂದೇ ದಿವಸದಲ್ಲಿ ಆಗುವಂಥ ವಿಚಾರ ಅಲ್ಲ. ಒಮ್ಮೆ ಬಂದರೆ ಒನ್ ದೇರ್ ಯೂಸ್ಡ್ 2-3 ಸೆಷನ್ ಆಗುವಾಗ ಮತ್ತೆ ಅವ್ರಿಗೆ ಅಭ್ಯಾಸ ಆಗಿಬಿಡ್ತದೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ನಾವು ಬುಕ್ದು ಪೇಜ್ ಓಪನ್ ಮಾಡಿದ ರೀತಿ ಮಾಡ್ಬೋದು. ಅವರೇ ಒಮ್ಮೆ ಆನ್ ಮಾಡಿದ ನಂತರ ಬುಕ್ ಥರ ಬರ್ತದೆ. ಇಲ್ಲ, ಇಟ್ಸ್ ಓನ್ಲಿ ಸ್ಟಾರ್ಟಿಂಗ್ ಅಲ್ಲ, ಬೋತ್ ಆರ್ ಸ್ಟಾರ್ಟಿಂಗ್ ಸ್ಟೇಜ್. MOU ಸೈನ್ ಆಗಿದೆ, ಅವ್ರು ಡೆವಲಪ್ ಮಾಡ್ತಾರೆ. ಹೌದು, ಬೋತ್ ಆರ್ ಮೇ ಬಿ ವಿದಿನ್ 6 months. ನಮ್ಮ ವಿಧಾನಸಭೆ ಒಳಗಡೆ ಆಗ್ತದೆ. ಅದು ನಮ್ಗೆ ಗೊತ್ತಿಲ್ಲ ಅಲ್ಲ.